ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ನಾನು ಎಲ್ಲಿಗೂ ಹೋಗೋದಿಲ್ಲ, ಇಲ್ಲೇ ಬೇಕಾದಷ್ಟು ಕೆಲಸ ಇದೆ ಅಂತ ಸತೀಶ್ ಜಾರಕಿಹೊಳಿ ಮತ್ತೆ ಮಾತಾಡಿದ್ದಾರೆ. ದಲಿತ ಸಚಿವರೆಲ್ಲ ಸೇರಿ ದೆಹಲಿಗೆ ಹೋಗ್ತಾರೆ, ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಅನ್ನುವ ಚರ್ಚೆಯ ನಡುವೆ ಸತೀಶ್ ಜಾರಕಿಹೊಳಿ ನನಗೆ ಇಲ್ಲೇ ಮಾಡೋಕ್ಕೆ ಬಹಳಷ್ಟು ಕೆಲಸ ಇದೆ, ಇಲಾಖೆಯಲ್ಲೇ ಬಹಳಷ್ಟು ಕೆಲಸ ಇದೆ, ಕೆಲಸ ಹೆಚ್ಚಿದೆ, ನಾನು ಎಲ್ಲಿಗೂ ಹೋಗಲ್ಲ ಅಂತಂದಿದ್ದಾರೆ. ಹೈಕಮಾಂಡ್ ಬಳಿ ಸಮಯವನ್ನು ಕೇಳಿಲ್ಲ, ನಾನು ಎಲ್ಲಿಗೂ ಹೋಗ್ತಾ ಇಲ್ಲ, ಇಲಾಖೆಯಲ್ಲಿ ಕೆಲಸ ಇದೆ, ಬೆಂಗಳೂರಲ್ಲಿ ಕೆಲಸ ಇದೆ, ಯಾರ್ಯಾರು ಹೋಗ್ತಾರೋ ಗೊತ್ತಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಏನಾದ್ರು ಹೈಕಮಾಂಡ್ ಏನಾದರೂ ಭೇಟಿ ಮಾಡ್ತೀರಾ ಸರ್? ಯಾಕಂದ್ರೆ ನೀವು ದೆಹಲಿಗೆ ಹೋಗ್ತೀರಾ ಅಂತಾರೆ. ಇಲ್ಲ ನಾವೆಲ್ಲಿ ಡೆಲ್ಲಿ ಕಡೆ ಹೋಗ್ತಾ ಇಲ್ಲ, ಈಗ ಆ ಕಡೆ ಹೋಗ್ತಾ ಇಲ್ಲ. ಇಲ್ಲೇ ಕೆಲಸ ಸಾಕಷ್ಟಿದೆ. ಈ ಎಲ್ಲ ಜಿಲ್ಲಾ ಪ್ರವಾಸ ಮಾಡಬೇಕಾಗಿದೆ, ಇಲ್ಲೇ ಹೆಚ್ಚು ನಮಗೆ ಸಮಯ ಬೇಕಾಗಿದೆ, ಇಲ್ಲೇ ಓಡಾಡ್ತೀವಿ. ಭೇಟಿಗೆ ಏನಾದರೂ ಟೈಮ್ ಕೇಳಿದ್ದೀರಿ? ಇಲ್ಲ, ಈಗೇನು ಕೇಳಿಲ್ಲ. ರಾಜಣ್ಣ ಅವರು ಅಧಿಕೃತವಾಗಿ ಹೇಳಿದ್ರು ಸರ್ ಹೋಗ್ತಾ ಇದೀವಿ ಅಂತ, ಬರೋರು ಯಾರಿದ್ರು ಬರಲಿ ಅಂತ ಅಂದಿದ್ರು. ಗೊತ್ತಿಲ್ಲ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಸದ್ಯಕ್ಕೆ ಹೋಗ್ತಾ ಇಲ್ಲ. ಹೋಗ್ಬೇಕಾಗಿತ್ತಲ್ಲ ಸರ್, ಕಾರ್ಯಕ್ರಮ ಇತ್ತು. ಅದು ನಮ್ಮ ಇಲಾಖೆದು ಇದೆ. ನಮ್ಮ ಇಲಾಖೆ ಕರ್ನಾಟಕ ಭವನ ಬಗ್ಗೆ ಓಪನಿಂಗ್ ರೆಡಿ ಇದೆ. CM ಅವ್ರು ಡೇಟ್ ಕೊಟ್ಟ ತಕ್ಷಣ ಅದು ಉದ್ಘಾಟನೆ ಮಾಡ್ತೀವಿ.